ಅಲ್ಲೇಲೂಯ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತಾ ಇದ್ದೇವೆ. 21 ದಿನದ ಉಪವಾಸ ಪ್ರಾರ್ಥನೆಯ ಮೊದಲನೇ ದಿನದ ವಾಕ್ಯ ಸಂದೇಶವನ್ನ ನಾವು ಈ ದಿನದಲ್ಲಿ ಧ್ಯಾನಿಸಲಿದ್ದೇವೆ. 21 ದಿವಸಗಳ ಕಾಲದಲ್ಲಿ ದೇವರು ನಮ್ಮ ಸಂಗಡ ಮಾತನಾಡಲಿಕ್ಕೆ ಇರುವಂತಹ ವಿಷಯ ಯಾವುದಂದ್ರೆ ಜಯದ ಕುರಿತಾಗಿ. ಜಯ ಯಾಕೆ ನಮಗೆ ಬೇಕು, ಯಾಕೆ ನಾವು ಗೆಲ್ಲಬೇಕು, ಹಾಗೆ ಯಾವುದನ್ನ ಗೆಲ್ಲಬೇಕು, ಈ ಎಲ್ಲ ವಿಷಯಗಳನ್ನು ನಾವು ಈ ದಿನದಲ್ಲಿ ಧ್ಯಾನ ಮಾಡೋಣ. ಈ ಸಂದೇಶನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ. 21 ದಿವಸಗಳ ಕಾಲದಲ್ಲಿ ದೇವರೇ ನಮ್ಮ ಸಂಗಡ ದೇವರೇ ಜಯದ ವಿಷಯದಲ್ಲಿ ಮಾತನಾಡಲಿಕ್ಕಿರುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೆನ್ ಆಮೆನ್. ನೀವೇನು ನಮ್ಮ ಚಾನಲ್ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರಾರ್ಥನಾ ಮನವಿಗಳಿರುವುದಾದರೆ ಕೆಳಗೆ ಕೊಟ್ಟಿರುವ ಕಮೆಂಟ್ ಸೆಷನ್ ಮೂಲಕವಾಗಿ ತಿಳಿಸಬಹುದು. ಕೌನ್ಸಿಲಿಂಗ್ ಬೇಕು ಹಾಗೂ ಪ್ರತಿನಿತ್ಯ ನಡೆಯುವಂಥ ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕು. ಹಾಗೆಯೇ ಪ್ರತಿ ತಿಂಗಳು ರಾಮನಗರದಲ್ಲಿ 30ನೇ ತಾರೀಕಿನಂದು ಬಿಡುಗಡೆ ಕೂಟ ಇರುವಂಥದ್ದಾಗಿದೆ. ಈ ತಿಂಗಳು 31ನೇ ತಾರೀಕು ಎಂಬುದಾಗಿ ನೆನೆಸಿಕೊಳ್ತೇನೆ. 31ನೇ ತಾರೀಕು ಈ ತಿಂಗಳು ಆಗಸ್ಟ್ನಲ್ಲಿ ಪ್ರಾರ್ಥನಾ ಕೂಟ ಇರುವಂಥದ್ದಾಗಿದೆ. ನಿಮಗೆ ಭಾಗವಹಿಸಲು ಆಸಕ್ತಿ ಇರುವುದಾದರೆ ನಾವು ಅಲ್ಲಿ ಅನೇಕರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅನೇಕರ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನಾ ಕೂಟವಾಗಿದೆ. ನಿಮಗೆ ಭಾಗವಹಿಸಲು ಆಸಕ್ತಿ ಇರುವುದಾದರೆ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರನ್ನು ಹಾಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ಸಂದೇಶಕ್ಕಾಗಿ ನಾವು ಬರೋಣ. ಮೊದಲನೇದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ. ಈ ದಿನ ದೇವರು ನಮಗೆ ಕೊಟ್ಟಿರುವಂತಹ ವಚನ ಇದಾಗಿದೆ. ಯೆಶಾಯನ ಪ್ರವಾದನೆ ಪುಸ್ತಕ 59ನೇ ಅಧ್ಯಾಯ 19ನೇ ವಚನವನ್ನು ಓದಿಕೊಳ್ಳೋಣ. ಶತ್ರುಗಳು ಪ್ರವಾಹದಂತೆ ನುಗ್ಗುವಾಗ ಯೆಹೋವನ ಆತ್ಮವು ಅವರಿಗೆ ವಿರುದ್ಧವಾಗಿ ಧ್ವಜ ಎತ್ತುವುದು. ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಶತ್ರುಗಳು ಪ್ರವಾಹದಂತೆ ನುಗ್ಗುವಾಗ ದೇವರ ಆತ್ಮ, ನಾವು ಮೇಲಿನ 19ನೇ ವಚನದಲ್ಲಿ ನೋಡುವಾಗ, ಹೀಗಿರಲು ಪಡುವಣದವರು ಯೆಹೋವನ ನಾಮಕ್ಕೆ ಎದುರುವರು, ಮೂಢನವರು ಆತನ ಮಹಿಮೆಗೆ ಅಂಜುವರು, ಬಿರುಗಾಳಿಯಿಂದ ಒಡೆಯಲ್ಪಟ್ಟು ಇಕ್ಕಟ್ಟಿನಲ್ಲಿ ಅರಿಯುವ ತೊರೆಯ ಹಾಗೆ ಆತನು ರಭಸದಿಂದ ಬರುವನಷ್ಟೇ. ಆದರೆ ಇದರ ಮೀನಿಂಗ್ ಏನೆಂಬುದಾಗಿ ಕೆಳಗಿನ ರೆಫರೆನ್ಸಲ್ಲಿ ನೋಡುವಾಗ, ಶತ್ರುಗಳು ಪ್ರವಾಹದಂತೆ ನುಗ್ಗುವಾಗ ಯೆಹೋವನ ಆತ್ಮ ಅವರಿಗೆ ವಿರುದ್ಧವಾಗಿ ಧ್ವಜ ಎತ್ತುವುದು. ಈ 21 ದಿವಸಗಳ ಪ್ರಾರ್ಥನೆಯಲ್ಲಿ ದೇವರು ನಮಗೆ ಕೊಡ್ತಾ ಇರುವಂತಹ ವಾಗ್ದಾನ ಯಾವುದಾಗಿದೆ ಅಂದರೆ, ಶತ್ರುಗಳು, ನಿಮಗೆ ವಿರುದ್ಧವಾಗಿರುವ ಶತ್ರುಗಳು ಪ್ರವಾಹದಂತೆ ನುಗ್ಗುವಾಗ ಅಥವಾ ನಿಮ್ಮನ್ನು ನಾಶಪಡಿಸಲು ನುಗ್ಗುವಾಗ ದೇವರ ಆತ್ಮನೇ ಅವರ ವಿರುದ್ಧವಾಗಿ ಧ್ವಜ ಎತ್ತುವನು ಎಂಬುದಾಗಿ ದೇವರು ನಮಗೆ ವಾಗ್ದಾನವನ್ನು ಕೊಡುವವರಾಗಿದ್ದಾರೆ. ಹಾಗಾದರೆ ನಮಗೆ ದೇವರು ಜಯವನ್ನು ಕೊಡ್ತಾರೆ. ಹಾಗಾದರೆ ಯಾಕೆ ನಾವು ಜಯವನ್ನು ಹೊಂದಬೇಕು? ಯಾರ ಮೇಲೆ ಜಯವನ್ನು ಹೊಂದಬೇಕು? ಹೇಗೆ ಜಯವನ್ನು ಹೊಂದಬೇಕು? ಯಾವುದನ್ನು ನಾವು ಜಯಿಸಬೇಕೆಂಬುದಾಗಿ ಈ ದಿನದಲ್ಲಿ ನಾವು ಧ್ಯಾನಿಸೋಣ. ಯಾರು ಜಯವನ್ನು ಹೊಂದುತ್ತಾರೋ ಅವರು ಮಾತ್ರ ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ. ಅದಕ್ಕೆ ದೇವರು ಉದಾಹರಣೆಯಾಗಿ ನೋಡುವುದಾದರೆ ಲವೋದಿಕೀಯ ಸಭೆಗೆ ಹೇಳುವುದನ್ನು ನಾವು ಕಾಣಲ್ಪಡ್ತೇವೆ. ದೇವರು ಯಾರು ಜಯವನ್ನು ಹೊಂದುತ್ತಾರೋ ಅವರನ್ನು ಆಶೀರ್ವದಿಸುವವರಾಗಿದ್ದಾರೆ. ನಾವು ಪ್ರಕಟಣೆಗಳ ಪುಸ್ತಕ 3ನೇ ಅಧ್ಯಾಯ 21ನೇ ವಚನದಲ್ಲಿ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾರು ಜಯವನ್ನು ಹೊಂದುತ್ತಾರೋ ಅವರು ದೇವರೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವನು. ದೇವರು ಕೊಡುವಂಥ ಆಶೀರ್ವಾದ ಇದಾಗಿರುವಂಥದ್ದಾಗಿದೆ. ನಾವು ನೋಡ್ತೇವೆ, ಈ ಜಯ ಅನ್ನುವಂಥದ್ದು ಒಂದು ದಿವಸದಲ್ಲಿ ಅಥವಾ ಈ ಜಯ ಅನ್ನುವಂಥದ್ದು ಒಂದು ಗಳಿಗೆಯಲ್ಲಿ ಪಡುವ ಪ್ರಯಾಸದಲ್ಲಿ ಸಿಕ್ಕುವಂಥದ್ದಲ್ಲ. ನಾವು ನೋಡ್ತೇವೆ, ಸತ್ಯವೇದದಲ್ಲಿ ಅನೇಕ ಭಕ್ತರು ಈ ಜಯವನ್ನು ಹೊಂದಿಕೊಳ್ಳಲು ಅನೇಕ ವರ್ಷಗಳು ಅವರು ಹೋರಾಡಬೇಕಾಯಿತು. ದಾವೀದನ ಜೀವಿತದಲ್ಲಿ 13 ವರ್ಷಗಳ ಕಾಲ ಅವನು ಹೋರಾಡ್ತಾನೆ. ಹಾಗೆ ದಾವೀದನ ಜೀವಿತವನ್ನು ನೋಡುವಾಗ ಅವನ ಜೀವಿತ ಪೂರ್ತಿ ಹೋರಾಟವೇ ಆಗಿತ್ತು. ಕಾಡುಗಳಲ್ಲಿ ದುಷ್ಟ ಮೃಗಗಳ ನಡುವೆ ಹೋರಾಟ ಇತ್ತು. ನಂತರ ದೇವರಿಂದ ಅಭಿಷೇಕ ಹೊಂದಿ ನನ್ನ ಮಾವನಾದಂತಹ ಸೌಲನ ಸಂಗಡವೂ ಕೂಡ ಅನೇಕ ವಿಷಯಗಳಲ್ಲಿ ಅವನು ಹೋರಾಡಬೇಕಾಯಿತು. ನಾವು ನೋಡ್ತೇವೆ, ನಮ್ಮ ಜೀವಿತದಲ್ಲಿ ಅನೇಕ ಹೋರಾಟಗಳನ್ನು ನಾವು ಎದುರಿಸುವಾಗಲೇ ಜಯವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ.
ನಾವು ಕ್ರೈಸ್ತಿಯ ಜೀವಿತದಲ್ಲಿ ರಕ್ಷಣೆ ಹೊಂದಿದ ತಕ್ಷಣವೇ ಎಲ್ಲವೂ ಮುಗಿಯಿತು ಎಂಬುದಾಗಿ ತಿಳಿದುಕೊಳ್ತೇವೆ. ಆದರೆ ನಿಜವಾದ ಸಂಗತಿ ಏನೆಂಬುದಾಗಿ ನೋಡುವುದಾದರೆ, ಒಬ್ಬ ಮನುಷ್ಯನು ರಕ್ಷಣೆ ಹೊಂದಿದ ನಂತರವೇ ಅವನ ನಿಜವಾದ ಯುದ್ಧ ಅಥವಾ ನಿಜವಾದ ಜರ್ನಿ ಆರಂಭವಾಗುವಂಥದ್ದಾಗಿದೆ. ಒಂದು ಸಮಯದಲ್ಲಿ ನಮಗೆ ಬರುವ ಚಿಕ್ಕ ಪುಟ್ಟ ಹೋರಾಟಗಳಲ್ಲಿ ನಾವು ಸೋತು ಹೋಗಿ ಬಿಡ್ತೇವೆ. ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುವಾಗ ದೇವರಿಂದ ದೂರವಾಗ್ತೇವೆ, ಸೋತು ಹೋಗ್ತೇವೆ, ಪ್ರಾರ್ಥನೆ ಮಾಡುವುದಿಲ್ಲ. ನಮ್ಮ ಆತ್ಮಿಕ ಜೀವಿತದಲ್ಲಿ ಆತ್ಮಿಕವಾಗಿ ಮಾಡಬೇಕಾದ ಕೆಲವೊಂದು ಕಾರ್ಯಗಳನ್ನೇ ಮಾಡುವುದನ್ನು ನಿಲ್ಲಿಸಿ ಬಿಡ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ನಿಲ್ಲಿಸಬೇಡ, ನೀನಿನ್ನೂ ಪ್ರಾರಂಭಿಸಿದ್ದನ್ನ ಇನ್ನು ನೀನು ನಡೆಸಿಕೊಂಡು ಇನ್ನೂ ಹೆಚ್ಚಾಗಿ ನೀನು ಓಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೆರೆಮೀಯನ ಪ್ರವಾದನೆಯ ಪುಸ್ತಕ 12ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತದೆ, ನೀನು ಕಾಲಾಳುಗಳ ಸಂಗಡ ಓಡಿ ಆಯಾಸಗೊಂಡದಿದ್ದರೆ ಕುದುರೆಗಳೊಂದಿಗೆ ಓಡಿ ಹೇಗೆ ಮುಂದಾಗುವಿ? ದೇವರ ವಾಕ್ಯ ಹೇಳ್ತದೆ, ನೀನು ಕಾಲಾಳುಗಳ ಸಂಗಡವೇ ಓಡಿ ನನಗೆ ಪ್ರಯಾಸವಾಗದಿದ್ರೆ ಕುದುರೆ ಸಂಗಡ. ಇಲ್ಲಿ ಯಾಕೆ ಕಂಪ್ಯಾರಿಸನ್ ಅಂತ ನೋಡುವುದಾದರೆ, ಕುದುರೆಯ ಸಂಗಡ ನಾವು ಓಡಬೇಕಂದ್ರೆ ನಮಗೆ ಮೊದಲು ನಾವು ಕಾಲಿನಿಂದ ನಡೆದು ಅಭ್ಯಾಸ ಇರಬೇಕು. ಅದರಲ್ಲಿ ನಾವು ನಡೆದು ಅದರಲ್ಲಿ ನಾವು ಜಯ ಹೊಂದುವಾಗ ಮಾತ್ರವೇ ಕುದುರೆಯ ಸಂಗಡ ನಾವು ಕಾಂಪೀಟ್ ಮಾಡಲಿಕ್ಕೆ ಅಥವಾ ಕುದುರೆಯ ಸಂಗಡ ನಾವು ಓಡಲಿಕ್ಕೆ ಸಾಧ್ಯವಾಗುವುದು. ಕುದುರೆಯ ಸಂಗಡ ಓಡುವಂಥದ್ದು ಅದು ಸುಲಭವಾದ ಸಂಗತಿಯಲ್ಲ. ಕುದುರೆ ತುಂಬ ವೇಗವಾಗಿ ಓಡುವಂತಹ ಪ್ರಾಣಿಯಾಗಿದೆ. ಕುದುರೆಯನ್ನು ನಾವು ನೋಡ್ತೇವೆ, ಅನೇಕ ರೇಸ್ಗಳಲ್ಲಿ ಬಿಡುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ದೇವರ ವಾಕ್ಯ ನಮಗೆ ಕಂಪೇರ್ ಮಾಡಿ ತಿಳಿಯಪಡಿಸ್ತಾ ಇದೆ, ನೀನು ಕಾಲಾಳುಗಳ ಸಂಗಡ ಅಂದರೆ ನಿನಗೆ ನಡೆದುಕೊಂಡು ಹೋಗಿ ನೀನು ಆಯಾಸಗೊಳ್ದಿದ್ರೆ, ಅದರಲ್ಲಿಯೇ ನೀನು ಜಯಿಸದಿದ್ರೆ, ಅದರಲ್ಲಿಯೇ ಚಿಕ್ಕ ಸಮಸ್ಯೆನೇ ನೀನು ಜಯಿಸದೇ ಇರುವಾಗ ನಿನ್ನ ಜೀವಿತದಲ್ಲಿ ನೀನು ಸಂಧಿಸುವ ದೊಡ್ಡ ಸಮಸ್ಯೆಗಳಲ್ಲಿ ನೀನು ಹೇಗೆ ಬಲವನ್ನು ಅಥವಾ ಜಯವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ? ನೀನು ಕಾಲಾಳುಗಳ ಸಂಗಡ ಓಡಿ ನೀನು ಆಯಾಸಗೊಳ್ದಿದ್ರೆ, ನಿಮಗೆ ಬರುವ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ನೋಡಿ ಅಯ್ಯೋ ನನಗೆ ಸಮಸ್ಯೆನೇ ಬರಬಾರದೆಂಬುದಾಗಿ ನಾವು ತಿಳಿದುಕೊಳ್ಳಬಾರದು. ನಿರಾಪಾಯ ದೇಶದಲ್ಲಿ ನೀನು ನಿರ್ಭಯವಾಗಿದ್ದರೂ ಯೋರ್ದಾನಿನ ದಡವೆಯಲ್ಲಿ ನೀನು ಏನು ಮಾಡುವಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಕೇಳುವಂಥದ್ದಾಗಿದೆ. ಹಾಗಾದರೆ ನಾವು ಗೆಲ್ಲಬೇಕೆಂಬುದಾಗಿರುವುದಾದರೆ ನಾವು ಮುಂದೆ ನಡೆಯಬೇಕು, ನಿಲ್ಲಿಸಬೇಡಿ. ಎಷ್ಟೋ ಜನ ಇವತ್ತು ನಿಲ್ಲಿಸಿಬಿಟ್ಟಿದ್ದೀರಾ. ಚಿಕ್ಕ ಪುಟ್ಟ ಸಮಸ್ಯೆಗಳು, ಕಾಲಾಳುವಿನ ಸಂಗಡ ನಿಮಗೆ ಹೋರಾಡಲಿಕ್ಕೆ ಸಾಧ್ಯವಾಗದೆ, ಅದರಲ್ಲಿ ನೀವು ಓಡಲಿಕ್ಕೆ ಸಾಧ್ಯವಾಗದೆ ಎಷ್ಟೋ ಜನ ನೀವು ನಿಲ್ಲಿಸಿ ಬಿಟ್ಟಿದ್ದೀರಾ, ದೇವರಿಂದ ದೂರವಾಗಿದ್ದೀರಾ. ದೇವರ ವಾಕ್ಯ ಹೇಳ್ತಾ ಇದೆ, ನಿಮಗೆ ಜಯ ಬೇಕಂದರೆ ನೀವು ಮುಂದೆ ನಡೆಯಲೇಬೇಕು. ನಿಮಗೆ ಜಯ ಬೇಕಂದ್ರೆ ನೀವು ಹೋರಾಡಲೇಬೇಕು. ಯುದ್ಧದಲ್ಲಿ ನೀವು ಹೋರಾಡದಿದ್ರೆ ಹೇಗೆ ಜಯವನ್ನು ಕಂಡುಕೊಳ್ತೀರಾ? ಕಾಂಡ 17ನೇ ಅಧ್ಯಾಯದಲ್ಲಿ ನಾವು ಕಾಣಲ್ಪಡ್ತೇವೆ, ಮೋಶೆಯು ಅವನ ಕರವನ್ನ ಮೇಲೆತ್ತುವಾಗ ಇಸ್ರಾಯೇಲರಿಗೆ ಜಯ ಉಂಟಾಗ್ತಾ ಇತ್ತು. ಯಾವಾಗ ಮೋಶೆಗೆ ಅವನ ಕೈ ಸೋಲು ಬಂದು ಅವನ ಕೈ ಏನಾದರೂ ಬಲಹೀನಗೊಂಡು ಕೈ ಕೆಳಗಿಳಿಸುವಾಗ ಇಸ್ರಾಯೇಲರಿಗೆ ಅಪಜಯವಾಗ್ತಾ ಇತ್ತು, ಅಮಲೇಕ್ಯರು ಗೆಲ್ತಾ ಇದ್ರು. ಹಾಗಾದ್ರೆ ನಾವು ಯೋಚನೆ ಮಾಡಬೇಕಾಗಿದ್ದಂಥ ವಿಷಯ ಏನಂದ್ರೆ, ನಮ್ಮ ಬಲಹೀನತೆಯಲ್ಲಿಯೇ ಶತ್ರುವಿನ ಜಯ ಇರುವಂಥದ್ದಾಗಿದೆ. ನಾವು ಬಲಗೊಳ್ಳುವಾಗ ಶತ್ರುವು ಸೋತು ಹೋಗ್ತಾನೆ. ನಾವು ಬಲಹೀನಗೊಳ್ಳುವಾಗಲೇ ಶತ್ರುವು ನಮ್ಮ ಮೇಲೆ ಜಯವನ್ನು ಹೊಂದಿಕೊಳ್ತಾನೆ. ಹಾಗಾದರೆ ನಮ್ಮ ಜೀವಿತದಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಪಾಪದಲ್ಲಿ ಬಿದ್ದು ಹೋಗದ ಹಾಗೆ, ನಮಗೆ ಬರುವ ನೋವಲ್ಲಿ, ಸೋಲಲ್ಲಿ, ಸಂಕಟ, ಶೋಧನೆ, ಹೋರಾಟಗಳಲ್ಲಿ ನಾವು ಬಲವಾಗಿ ನಿಂತುಕೊಂಡು ಕರ್ತನಿಗಾಗಿ ಜಯಿಸಬೇಕಂದ್ರೆ ನಮ್ಮ ಆತ್ಮ ಬಲ ಉಳ್ಳದಾಗಿರಬೇಕು. ನಮ್ಮ ಆತ್ಮದಲ್ಲಿ ಬಲಹೀನತೆ ಇರಬಾರ್ದು. ಬಲಹೀನತೆಗಳು ಇರುವಾಗ ಸೋತು ಹೋಗ್ತೇವೆ. ಶತ್ರುವಾದವನು ಸುಲಭವಾಗಿ ನಮ್ಮನ್ನು ಪಾಪದಲ್ಲಿ ಬೀಳಿಸ್ತಾನೆ. ಆದರೆ ಯಾವಾಗ ನಮ್ಮ ಆತ್ಮ ಬಲ ಉಳ್ಳದಾಗಿರ್ತದೆ, ನಾವು ಪ್ರಾರ್ಥನೆಯಲ್ಲಿ, ನಂಬಿಕೆಯಲ್ಲಿ ಕರ್ತನೊಂದಿಗೆ ಯಾವಾಗಲೂ ಐಕ್ಯವಾಗಿರುವಾಗ ನಾವೆಂದಿಗೂ ಸೋಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ನಿಮ್ಮ ಪ್ರಾರ್ಥನಾ ಜೀವಿತ ನೋಡಿ, ಮೋಶೆಯ ಆ ಕೈಗಳು ಬಲಹೀನವಾಗುವಾಗ ಅಮಲೇಕ್ಯರು ಗೆಲ್ತಾ ಇದ್ರು. ಆದರೆ ಯಾವಾಗ ಮೋಶೆಯ ಕೈ ಬಲ ಉಳ್ಳದಾಗ್ತಾ ಇತ್ತು ಆಗ ಇಸ್ರಾಯೇಲರಿಗೆ ಜಯ ಉಂಟಾಗ್ತಾ ಇತ್ತು. ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾರ್ಥನೆಯು ಯಾವಾಗ ಬಲಹೀನಗೊಳ್ತದೋ ಶತ್ರುವು ನಮ್ಮ ಮೇಲೆ ಈಸಿಯಾಗಿ, ಸುಲಭವಾಗಿ ಜಯವನ್ನು ಹೊಂದಲಿಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಂತಾಗುವಂಥದ್ದಾಗಿದೆ. ಪೇತ್ರನ ಕುರಿತಾಗಿ ನೋಡ್ತೇವೆ. ಪೇತ್ರನಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಪ್ರಾರ್ಥನೆ ಮಾಡು ಶೋಧನೆಗೆ ಒಳಗಾಗದಂತೆ. ಅಟ್ಲೀಸ್ಟ್ ನಿನಗೆ 1 ಅವರ್ ಆದರೂ ಅಥವಾ 1 ಗಂಟೆಯಾದರೂ 1 ಗಳಿಗೆ ಆದರೂ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಿಲ್ಲವ ಎಂಬುದಾಗಿ ಯೇಸು ಸ್ವಾಮಿ ಕೇಳ್ತಾರೆ. ಅವನು ಪ್ರಾರ್ಥಿಸದೇ ಇದ್ದ ಕಾರಣಕ್ಕೆ ಅವನಿಗೆ ಬಂದಂಥ ಶೋಧನೆಯಲ್ಲಿ ಅವನು ಸೋತು ಹೋದ.
ಹಾಗಾದ್ರೆ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಾವು ಜಯ ಹೊಂದಿಕೊಳ್ಬೇಕು, ನಮ್ಮ ಶತ್ರುವನ್ನ ನಾವು ಸೋಲಿಸಬೇಕಂದ್ರೆ ನಾವು ಪ್ರಾರ್ಥನೆ ಎಂಬ ಕೋಲು ನಮ್ಮ ಜೀವಿತದಲ್ಲಿರಬೇಕು. ಪ್ರಾರ್ಥನೆ ಎಂಬ ಆಯುಧ ನಮ್ಮ ಜೀವಿತದಲ್ಲಿ ಇರುವಾಗಲೇ ನಮಗೆ ಶತ್ರುವಿನ ಮೇಲೆ ಜಯವನ್ನ ಸಾಧಿಸಲಿಕ್ಕೆ ಸಾಧ್ಯ. ನಮ್ಮ ಪ್ರಾರ್ಥನೆ ಎಂಬ ಆಯುಧ ಯಾವಾಗ ಬಲಹೀನವಾಗ್ತದೆ, ಅದು ನಮ್ಮಲ್ಲಿ ಕಳೆದು ಹೋಗ್ತದೆ, ಆಗ ಶತ್ರುವು ನಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಸುಲಭವಾಗ್ತದೆ. ಪ್ರಾರ್ಥನೆಯು ನಮ್ಮ ಬಲವಾಗಿದೆ, ಪ್ರಾರ್ಥನೆಯು ನಮ್ಮನ್ನು ಬಲಗೊಳಿಸುವಂಥದ್ದಾಗಿದೆ. ಹಾಗಂತ ಹೇಳಿ ದೇವರೇ ನನ್ನ ಶತ್ರುವನ್ನ ನಾಶಪಡಿಸು ಅಂತಲ್ಲ, ಶತ್ರುವಿನ ವಿರುದ್ಧವಾಗಿ ಜಯವನ್ನು ಕೊಡು ಎಂಬುದಾಗಿ. ಅಟ್ಲೀಸ್ಟ್ ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯವೂ ನಾವು ದೇವರಿಗೆ ಪ್ರತ್ಯೇಕವಾಗಿ ಅಟ್ಲೀಸ್ಟ್ 1 hour ನಾವು ಪ್ರಾರ್ಥಿಸುವರಾಗಬೇಕು. ಯೇಸು ಕ್ರಿಸ್ತನ ಆ ಸೇವೆಯ ಆದಿಯಲ್ಲಿ ಜಯವನ್ನು ಹೊಂದಿಕೊಳ್ಳಲಿಕ್ಕೆ ಕಾರಣ ಏನಂದ್ರೆ ಪ್ರಾರ್ಥನೆ ಆಗಿದೆ. ಈ ಭೂಮಿಯಲ್ಲಿ ಆತನು 3.5 ವರ್ಷಗಳ ಕಾಲ ಇದ್ದು ಸೇವೆ ಮಾಡಿದನು. ನಂತರ ಅಪೊಸ್ತಲನಾದ ಪೌಲನು ಅನೇಕರ ಜೀವಿತದಲ್ಲಿ ಸೇವೆಯ ರಹಸ್ಯವೇ ಪ್ರಾರ್ಥನೆ ಆಗಿದೆ. ಹಾಗಾದ್ರೆ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥಿಸುವಾಗ ನಾವು ಜೀವನ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ನಮಗಿರುವಂತ ಯುದ್ಧ ಯಾವುದು? ನಮಗಿರುವಂತ ಯುದ್ಧ ಸ್ಪಿರಿಟ್, ಆತ್ಮದೊಟ್ಟಿಗೆ. ಯಾವ ಆತ್ಮ ನೋಡುವುದಾದರೆ ಅಪೊಸ್ತಲನಾದ ಪೌಲನ 16ನೇ ಅಧ್ಯಾಯಕ್ಕೆ ಬರುವಾಗ ಅವನು ಎಂದಿಗೂ ಕೂಡ ಆ ಸ್ತ್ರೀಯನ್ನ ಅವನು ದ್ವೇಷಿಸಲಿಲ್ಲ. ಆ ಸ್ತ್ರೀಯಲ್ಲಿದ್ದಂತಹ ಆ ದುರಾತ್ಮವನ್ನ ಅವನು ಖಂಡಿಸಿದ್ದನ್ನು ನಾವು ನೋಡ್ತೇವೆ. ಹಾಗಾದ್ರೆ ನಿಮ್ಮ ಪ್ರಾರ್ಥನೆ ಯಾವುದರ ವಿರುದ್ಧವಾಗಿದೆ? ಮನುಷ್ಯನ ವಿರುದ್ಧವಾಗಿದೆಯೋ ಅಥವಾ ನಿಮ್ಮ ವಿರುದ್ಧವಾಗಿ ಹೋರಾಡುವ ದುಷ್ಟನ ವಿರುದ್ಧವಾಗಿದೆಯೋ ಯೋಚಿಸಿ. ಹಾಗಾದ್ರೆ ನಮಗೊಂದು ಯುದ್ಧ ಇದೆ. ಆ ಯುದ್ಧದಲ್ಲಿ ನಾವು ಗೆಲ್ಲಬೇಕಂದ್ರೆ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಪ್ರಾರ್ಥನೆಯನ್ನ ಮಾಡುವಾಗ ಮಾತ್ರವೇ ಈ ಯುದ್ಧದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ. ಮತ್ತೆ ನಾವು ನೋಡೋಣ ಒಂದು ವಚನವನ್ನ, 2 ಪೇತ್ರನು ಬರೆದ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನವನ್ನ ನಾವು ಓದಿಕೊಳ್ಳೋಣ. ಅದರಲ್ಲಿ ಸ್ವಾತಂತ್ರ್ಯ ಕೊಡುತ್ತೇವೆಂದು ಅವರಿಗೆ ವಾಗ್ದಾನ ಮಾಡುತ್ತಾರೆ, ಆದರೆ ತಾವೇ ಕೆಟ್ಟತನದ ದಾಸತ್ವದೊಳಗಿದ್ದಾರೆ. ಒಬ್ಬನು ಯಾವುದಕ್ಕೆ ಸೋತು ಹೋಗಿರುವನೋ ಅದರ ದಾಸತ್ವದೊಳಗಿರುವನಷ್ಟೇ. ಈ ವಾಕ್ಯದ ಅರ್ಥ ಏನೆಂಬುದಾಗಿ ನೋಡುವುದಾದರೆ, ನಾವು ಯಾವುದರ ಮೇಲೆ ನಮಗೆ ಜಯವನ್ನು ಹೊಂದಿಕೊಳ್ಳಲಿಕ್ಕೆ ಈ ಭೂಮಿಯಲ್ಲಿ ಸಾಧ್ಯವಾಗ್ತಾ ಇಲ್ವೋ, ಯಾವುದನ್ನು ನಾವು ಇನ್ನೂ ಜಯಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ವೋ ಅದರ ಗುಲಾಮತ್ವದಲ್ಲಿ ನಾವಿದ್ದೇವೆ. ಉದಾಹರಣೆಯಾಗಿ ನಿಮಗೆ ಎಷ್ಟೇ ಪ್ರಯತ್ನಿಸಿದ್ರು ಫೋನನ್ನು ನಿಮಗೆ ಜಯಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಫೋನಿನಲ್ಲಿ ಬರುವ ಕಾರ್ಯಗಳನ್ನು ಜಯಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ನೀವು ಫೋನಿನ ದಾಸತ್ವಕ್ಕೆ ಒಳಗಾಗಿದ್ದೀರ. ವಾಕ್ಯ ಹೇಳ್ತಾ ಇದೆ, ಯಾವುದಕ್ಕೆ ಸೋತು ಹೋಗಿರುವನೋ ಅದರ ದಾಸತ್ವದೊಳಗಿದ್ದಾನೆ. ನೀವು ಯಾವುದೆಲ್ಲ ಸಂಬಂಧಕ್ಕಾಗಿರ್ಬೋದು, ಕೆಟ್ಟ ಸಂಬಂಧಗಳು, ಕೆಟ್ಟ ಕಾರ್ಯಗಳು, ಅನೇಕರು ಹೇಳ್ತಾರೆ ಬೇಡವಾದಂತಹ ಮದ್ಯಪಾನಗಳನ್ನು ಮಾಡುವಾಗ ಅವರು ಹೇಳುವಂಥ ವಿಷಯ ಏನಂದರೆ, ನನಗೆ ಕಷ್ಟ ಇದೆ, ಸಂಕಟ ಇದೆ, ಚಿಂತೆ ಮರೀಲಿಕ್ಕೆ ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ. ಆದರೆ ನಿಜವಾದ ಕಾರಣ ಏನೆಂಬುದಾಗಿ ನೋಡುವುದಾದರೆ ಅವರದರ ದಾಸತ್ವದೊಳಗೆ ಅವರದಕ್ಕೆ ಗುಲಾಮರಾಗಿರುವ ಕಾರಣಕ್ಕೆ ಅದರಿಂದ ಅವರನ್ನು ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನೀವು ಯಾವುದರ ಮೇಲೆ ಜಯವನ್ನು ಹೊಂದುತ್ತೀರೋ ಅದರಲ್ಲಿ ನೀವು ಆ ಗುಲಾಮತ್ವದಿಂದ ಬಿಡುಗಡೆ ಆಗಿ ನೀವು ಸ್ವಾತಂತ್ರ್ಯವನ್ನು ಕಂಡುಕೊಳ್ತೀರ. ಬೇಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ ಬಹುಜನರನ್ನ ಸೆರೆ ಹಿಡಿದುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. ಹಾಗಾದ್ರೆ ಆತನು ಬಹುಮಂದಿಯನ್ನ ಜಯಿಸಿದನು. ಯಾರು ಜಯಿಸಿದನು? ಕರ್ತನಾಗಿರುವ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಬಹುಮಂದಿಯನ್ನ ಜಯಿಸಿದ್ದಾನೆ. ಹೌದು, ಆತನು ಪಾಪಗಳ ವಿರುದ್ಧವಾಗಿ ಜಯವನ್ನು ಹೊಂದಿದ್ದಾನೆ. ಆತನು ಅವರಿಗಾಗಿ ರಕ್ತವನ್ನು ಕೊಟ್ಟಿದ್ದಾನೆ. ಆತನು ಅವರನ್ನು ಶುದ್ಧೀಕರಿಸಿದ್ದಾನೆ. ಎಲ್ಲದರ ಮೇಲೆ ಬಿಡುಗಡೆಯನ್ನು, ಎಲ್ಲದರ ಮೇಲೆ ಜಯವನ್ನು, ಕಣ್ಣಿನ ಆಶೆ, ಅಡಿಕ್ಷನ್ ಆಗಿರ್ಬೋದು, ಎಲ್ಲ ಕಾರ್ಯಗಳಿಂದ ನಿಮಗೆ ಜಯವನ್ನು ಕೊಡಲಿಕ್ಕೆ ಒಬ್ಬನಿಗೆ ಸಾಧ್ಯ, ಅವನೇ ಕರ್ತನಾಗಿರುವ ಯೇಸು. ಯಾಕೆಂದರೆ ಯೇಸು ಸ್ವಾಮಿ ಎಲ್ಲದರ ವಿರುದ್ಧವಾಗಿ ಜಯವನ್ನು ಹೊಂದಿದ್ದಾನೆ. ನಾವು ವಾಕ್ಯದಲ್ಲಿ ನೋಡ್ತೇವೆ, ನಮ್ಮ ಹಾಗೆ ಸಕಲ ವಿಷಯಗಳಲ್ಲಿ ಶೋಧಿಸಲ್ಪಟ್ಟನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಯೇಸು ಕ್ರಿಸ್ತನು ಎಲ್ಲದರ ಮೇಲೆ ಜಯ ಹೊಂದಿದ್ರಿಂದ ಆತನನ್ನು ನಂಬುವಂತೆ ನಮಗೂ ಕೂಡ ಎಲ್ಲದ ವಿಷಯಗಳಲ್ಲಿ ಜಯ ಉಂಟು. ಈ ದಿನಗಳಲ್ಲಿ ರಹಸ್ಯವಾದ ಪಾಪಗಳಲ್ಲಿ, ಕಣ್ಣಿನ ಆಶೆಗಳಲ್ಲಿ, ಬೇಡವಾದ ಅಡಿಕ್ಷನ್ಗಳಾಗಿರ್ಬೋದು, ಅದು ಕುಡುಕುತನ, ಕೆಟ್ಟತನ, ಮೋಸ, ವಂಚನೆ, ಶಾರೀರಿಕವಾದ ಇಚ್ಛೆಗಳು, ರಹಸ್ಯವಾಗಿ ಶಾರೀರಿಕವಾದ ಕಾರ್ಯಗಳಾಗಿರಬಹುದು, ಕೆಟ್ಟ ಅಭ್ಯಾಸಗಳು, ಕೆಟ್ಟ ಸಂಬಂಧಗಳು, ಇದ್ರ ಎಲ್ಲದರ ಮೇಲೆ ಬಿಡುಗಡೆನ ಕೊಡಲಿಕ್ಕೆ ಕರ್ತನಾಗಿರುವ ಯೇಸುವಿಗೆ ಅಧಿಕಾರ ಉಂಟು. ಕರ್ತನಾದ ಯೇಸುವಿನಿಂದ ಸಾಧ್ಯ. ಹಾಗಾದ್ರೆ ಈಗ ಯಾರು ನನ್ನನ್ನು ಜಯಿಸಿದ್ದಾನೆ? ಕರ್ತನಾಗಿರುವ ಯೇಸು ಕ್ರಿಸ್ತನು. ಕರ್ತನಾದ ಯೇಸು ಕ್ರಿಸ್ತನು ನನ್ನನ್ನು ಜಯಿಸಿರುವುದಾದ್ರೆ
ನನ್ನನ್ನು ಆತನು ಸೇರಿಸಿಕೊಳ್ಳುವುದಾದರೆ ಈಗ ನಾನು ಯಾರಿಗೆ ದಾಸನಾಗ್ತೇನೆ? ದೇವರ ವಾಕ್ಯ ಹೇಳ್ತಾ ಇದೆ, ಒಬ್ಬನು ಯಾವುದಕ್ಕೆ ಸೋತು ಹೋಗ್ತಾನೋ ಅದರ ದಾಸತ್ವದೊಳಗೆ ಇರುತ್ತಾನೆಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸ್ತಾರೆ. ತಾನು ಜಯಿಸಿದ ಬಹು ಜನರನ್ನ, ಹಾಗಾದರೆ ಯೇಸು ನಮ್ಮನ್ನ ಜಯಿಸಿರುವುದಾದರೆ ಈಗ ನಾವು ಯೇಸುವಿಗೆ ಗುಲಾಮರಾಗಿರ್ತೇವೆ. ಗುಲಾಮರೆಂಬುದಾಗಿ ಹೇಳುವುದಾದರೆ ಆತನಿಗೆ ಒಳಗಾಗ್ತೇವೆ. ಐ ಮಸ್ಟ್ ಸಬ್ಮಿಟ್ ಟು ಜೀಸಸ್ ಅಲೋನ್. ಹಾಗಾದರೆ ದೇವರಿಗೆ ನಾನು ಅಧೀನನಾಗಿರುವುದಾದರೆ, ದೇವರಿಗೆ ನಾನು ಒಳಪಡುವುದಾದರೆ ನನ್ನನ್ನು ನಾನು ಯಾರಿಗೆ ಸಬ್ಮಿಟ್ ಮಾಡಬೇಕು, ಯಾರಿಗೆ ಸಮರ್ಪಿಸಿಕೊಳ್ಳಬೇಕು? ಯೇಸುವಿಗೆ ಮಾತ್ರವೇ ಸಮರ್ಪಿಸಿಕೊಳ್ಳಬೇಕು. ಯಾಕೆಂದರೆ ಆತನು ನನ್ನನ್ನು ಜಯಿಸಿದ್ದಾನೆ. ನನ್ನನ್ನು ಜಯಿಸಿರುವಾಗ ನಾನು ಆತನಿಗೆ ಒಳಪಡಬೇಕು. ಈಗ ಉದಾಹರಣೆಯಾಗಿ ನೋಡುವುದಾದರೆ, ಇಂದಿನ ಕಾಲಗಳಲ್ಲಿ ರಾಜರ ಆಳ್ವಿಕೆಗಿತ್ತು. ರಾಜರ ಆಳ್ವಿಕೆಯ ಸಮಯದಲ್ಲಿ ಒಬ್ಬ ರಾಜನು ಇನ್ನೊಬ್ಬ ರಾಜನನ್ನು ಮುತ್ತಿಗೆ ಹಾಕಿ ಅವನನ್ನು ಏನಾದರೂ ಸೋಲಿಸಿದರೆ ಅವನಲ್ಲಿರುವಂಥ ಸಕಲವನ್ನು ಅವನು ಏನು ಮಾಡ್ತಾ ಇದ್ದನು? ಜನರನ್ನು, ಆಸ್ತಿ, ಅಂತಸ್ತು ಎಲ್ಲವನ್ನ ತೆಗೆದುಕೊಂಡು ಈ ರಾಜನು ತನ್ನ ಆಸ್ಥಾನಕ್ಕೆ ಬರ್ತಾ ಇದ್ದನು. ಬೇರೆ ರಾಜ್ಯದಿಂದ ಬಂದಂಥ ಜನರು ಯಾವ ರಾಜನು ತಮ್ಮ ಮೇಲೆ ಆಳ್ವಿಕೆ ಮಾಡಿ ಜಯವನ್ನು ಹೊಂದಿಕೊಂಡಿದ್ದನೋ ಅವನ ಮಾತಿಗೆ ಅಧೀನರಾಗಿ ಅವನ ಮಾತುಗಳನ್ನು, ಆಜ್ಞೆಗಳನ್ನು ಕೈಗೊಂಡು ನಡಿಲೇಬೇಕು. ಯಾಕೆಂದರೆ ಆ ರಾಜನು ಇವರ ವಿರುದ್ಧವಾಗಿ ಏನು ಮಾಡಿದ್ದಾನೆ? ಜಯ ಹೊಂದಿದ್ದಾನೆ. ಇವರನ್ನು ಜಯಿಸಿಕೊಂಡು ಅವರ ಪಟ್ಟಣಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಹಾಗಿರುವಾಗ ಆ ಜನಗಳು ಅವನ ಮಾತಿನ ಕೇಳಬೇಕು. ಹಾಗೆಯೇ ಈಗ ಯೇಸುವು ನಮ್ಮ ಪಾಪದ ವಿರುದ್ಧವಾಗಿ ಶಾಪದಿಂದ ನಮ್ಮನ್ನ ಕೆಟ್ಟ ಮಾರ್ಗಗಳಲ್ಲಿ, ಕೆಟ್ಟ ಅನ್ಯಾಯ ಅಕ್ರಮಗಳಲ್ಲಿ, ಮೋಸಕರವಾದ ಜೀವಿತದಿಂದ ದೇವರು ನಮಗೆ ಜಯವನ್ನು ಕೊಟ್ಟು ದೇವರು ನಮ್ಮನ್ನು ಅದರಿಂದ ಬಿಡುಗಡೆ ಮಾಡಿ ತನ್ನಲ್ಲಿ ಸೇರಿಸಿಕೊಂಡಿದ್ದಾನೆ. ತನ್ನಲ್ಲಿ ಸೇರಿಸಿಕೊಂಡಿರುವಂಥ ಯೇಸುವಿನ ಮಾತಿಗೆ ನಾವು ಅಧೀನರಾಗಬೇಕು. ಯೇಸುವಿನ ಮಾತನ್ನು ನಾವು ಕೇಳಬೇಕು. ಇನ್ನು ಯಾವುದಾದರೂ ನನ್ನನ್ನು ಅಥವಾ ನನ್ನ ಜೀವಿತವನ್ನು ಜಯ ಹೊಂದುತ್ತಾ ಇದೆ, ಪಾಪಗಳು ನನ್ನ ಮೇಲೆ ಆಳ್ವಿಕೆ ಮಾಡಿ ಆ ಪಾಪವು ನನ್ನಿಂದ ಜಯಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಪಾಪವೇ ನನ್ನ ಮೇಲೆ ಜಯವನ್ನು ಹೊಂದುತ್ತಾ ಇದೆ ಎಂಬುದಾಗಿರುವುದಾದರೆ ನಾನು ಇನ್ನೂ ಕೂಡ ದೇವರಿಗೆ ಸಮರ್ಪಿಸಲ್ಪಟ್ಟವನಾಗಿಲ್ಲ. ಇನ್ನು ನಾನು ದೇವರಿಗೆ ನನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಲ್ಪಟ್ಟವಳಾಗಿಲ್ಲ ಎಂಬುದಾಗಿರುವಂಥ ಅರ್ಥ ಇದಾಗಿದೆ. ಎನಿಥಿಂಗ್ ದಟ್ ಈಸ್ ಸ್ಟಿಲ್ ಓವರ್ಕಮ್ಮಿಂಗ್, ಯಾವುದಾದ್ರೂ ಇನ್ನೂ ನಿಮ್ಮ ಮೇಲೆ ನಿಮ್ಮನ್ನು ಜಯಿಸ್ತಾ ಇದೆ ಅಂದರೆ ನೀವಿನ್ನೂ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಣೆಯನ್ನು ಮಾಡಿಲ್ಲ. ನನ್ನನ್ನು ಇನ್ನೂ ಯಾವುದಾದರೂ ಪಾಪ ಜಯಿಸ್ತಾ ಇದೆ ಅಂದರೆ ಯೇಸುವಿಗೆ ಅಧೀನವಾಗಿಲ್ಲ. ಯೇಸುವಿಗೆ ಅಧೀನರಾಗಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನ ಹೇಳುವ ಪ್ರಕಾರ ನೀವು ನಿಮ್ಮ ಎಲ್ಲ ಕಾರ್ಯಗಳನ್ನು ಯೇಸುವಿಗೆ ಒಪ್ಪಿಸಬೇಕು. ಯೇಸುವಿಗೆ ಒಪ್ಪಿಸುವಾಗ ಮಾತ್ರವೇ ನೀವು ಎಲ್ಲ ಕಾರ್ಯಗಳಲ್ಲೂ ಜಯವನ್ನು ಹೊಂದಲಿಕ್ಕೆ ಸಾಧ್ಯ. ಅಂದರೆ ನಿಮಗೆ ಬರುವ ಪಾಪದಲ್ಲಿ, ನಿಮಗೆ ಬರುವಂಥ ಶೋಧನೆಗಳಲ್ಲಿ ನೀವು ಬಿದ್ದು ಹೋಗದೆ ಕ್ರಿಸ್ತನಿಗೆ ಮೆಚ್ಚುಗೆಯುಳ್ಳ ಜೀವಿತವನ್ನು ನೀವು ನಡೆಸಬೇಕಂದ್ರೆ ನೀವು ಸಮರ್ಪಿಸಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನ, ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗಿ ಮಾಡಬೇಡಿರಿ, ಆದರೆ ಸತ್ತವರೊಳಗಿಂದ ಜೀವಿತರಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳಾಗಿ ಆತನಿಗೆ ಸಮರ್ಪಿಸಿರಿ. ನಾವು ಹೇಗೆ ಏನನ್ನು ಸಮರ್ಪಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನಾವು ಪಾಪದ ಮೇಲೆ ಕ್ರಿಸ್ತಿಯ ಜೀವಿತದಲ್ಲಿ ಜಯಕರವಾದ ಜೀವಿತವನ್ನು ನಡೆಸಬೇಕೆಂಬುದಾಗಿರುವುದಾದರೆ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಬೇಕು. ಏನನ್ನು ಸಮರ್ಪಿಸಬೇಕೆಂಬುದಾಗಿ ನೋಡುವುದಾದರೆ, ಆದರೆ ಸತ್ತವರೊಳಗಿಂದ ಜೀವಿತರಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು, ನಿಮ್ಮ ದೇಹದಲ್ಲಿರುವ ಪ್ರತಿಯೊಂದು ಅಂಗಗಳನ್ನು ದೇವರಿಗೆ ನೀವು ಮೀಸಲಾಗಿ, ಮೆಚ್ಚುಗೆಯಾಗಿ, ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳಾಗಿ ಆತನಿಗೆ ನಾವು ಸಮರ್ಪಿಸಬೇಕು. ಇದು ಮೊದಲನೇ ಕಾರ್ಯ. ಎರಡನೇದಾಗಿ ನೋಡುವುದಾದರೆ, ಅಪೊಸ್ತಲನಾದ ಪೌಲನು ಕೊರಿಂಥ್ಯ ಸಭೆಗೆ 15ನೇ ಅಧ್ಯಾಯಕ್ಕೆ ಬರುವಾಗ ನಾವು ನೋಡ್ತೇವೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 31ನೇ ವಚನವನ್ನು ಓದಿಕೊಳ್ಳುವುದಾದರೆ, ನಾನು ದಿನಾಲು ಸಾಯುತ್ತಿದ್ದೇನೆ ಎಂದು ಹೇಳುತ್ತೇನೆ. ದಿನಾಲು ಸಾಯುತ್ತೇನೆ. ಕ್ರೈಸ್ತಿಯ ಜೀವಿತದಲ್ಲಿ ನಾವು ಜಯಕರವಾಗಿರಬೇಕಂದ್ರೆ ದಿನಾ ಸಾಯಬೇಕು. ಯಾವ ವಿಷಯದಲ್ಲಿ? ಕರ್ತನಿಗೆ ಇಷ್ಟವಿಲ್ಲದೆ ಇರುವ ವಿಷಯದಲ್ಲಿ, ನಾನು ಎಂಬ ವಿಷಯದಲ್ಲಿ ನಾವು ಸಾಯಬೇಕು. ನಮ್ಮಲ್ಲಿರುವ ಅಹಂಕಾರ, ಬೇಡವಾದ ಸಹವಾಸ,
ದುಂದೌತಣ ಆಗಿರಬಹುದು, ಕುಡುಕತನ ಆಗಿರಬಹುದು, ಕೆಟ್ಟತನ, ಕೆಟ್ಟ ಮಾತು, ನಾವು ಇದನ್ನು ಮಾತ್ರ ಪಾಪ ಎಂಬುದಾಗಿ ಪರಿಗಣಿಸ್ತೇವೆ. ಕ್ರೈಸ್ತರಾದ ನಾವು ಪಾಪ ಎಂಬುದಾಗಿ ಹೇಳುವುದಾದರೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿರುವ ಪಾಪಗಳನ್ನು ಮಾತ್ರ ಗುರುತಿಸಿ ನಾವು ಹೇಳ್ತೇವೆ. ಆದರೆ ಒಂದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ದೇವರಿಗಿಂತ ಹೆಚ್ಚಾಗಿ ಯಾವುದು ನಮ್ಮ ಜೀವಿತದಲ್ಲಿ ಇದೆಯೋ ಅದೆಲ್ಲವೂ ಕೂಡ ಪಾಪವಾಗಿದೆ, ಅದೆಲ್ಲವೂ ಕೂಡ ವಿಗ್ರಹ ಆರಾಧನೆಗೆ ಸಮವಾಗಿದೆ. ನಾವು ಮತ್ತೆ ನೋಡುವುದಾದರೆ ಪ್ರಾರ್ಥನೆ ಮಾಡದೆ, ದೇವರ ಐಕ್ಯತೆಯಲ್ಲಿರದೆ, ದೇವರ ವಾಕ್ಯವನ್ನು ಧ್ಯಾನಿಸದೆ, ಕರ್ತನ ನಂಬಿಕೆಯಲ್ಲಿರದೆ, ಕರ್ತನ ಅನ್ಯೋನ್ಯತೆಯಲ್ಲಿ ಸಭೆಯ ಫೆಲೋಶಿಪ್ಪಲ್ಲಿ ಇರದೆ ಇರುವಂಥದ್ದು ಕೂಡ ಪಾಪವಾದ ಕಾರ್ಯವಾಗಿದೆ. ಈ ಕರ್ತನಿಂದ ದೂರ ಹೋಗುವಂಥ ಕಾರ್ಯವೂ ಕೂಡ ಪಾಪವಾಗಿರುವ ಕಾರ್ಯ. ನೀವು ಪ್ರಾರ್ಥನೆ ಮಾಡದೇ ಇರುವುದು ಯಾವುದನ್ನು ಸೂಚಿಸುವಂಥದ್ದಾಗಿದೆ? ನಿಮ್ಮ ಜೀವಿತದ ಮೂಲಕ ನೀವು ಪ್ರಾರ್ಥನೆನ ಮಾಡದೇ ಇದ್ದರೆ ನಿಮ್ಮ ಜೀವಿತದ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀರಾ. ಏನಂದರೆ, ಪ್ರಾರ್ಥನೆ ಇಲ್ಲದೆ, ದೇವರಿಲ್ಲದೆ ನಾನು ಬದುಕಲಿಕ್ಕೆ ನನಗೆ ಸಾಮರ್ಥ್ಯ ಇದೆ. ನಿಮ್ಮ ಬಲದ ಮೇಲೆ ನೀವು ನಡೆಯುವವರಾಗಿದ್ದೀರಾ. ಇದು ನಾನು ಎಂಬುದನ್ನು ಸೂಚಿಸುವಂಥದ್ದಾಗಿದೆ. ಹಾಗಾಗಿ ನಮ್ಮಲ್ಲಿರುವಂಥ ಪ್ರತಿಯೊಂದು ಕಾರ್ಯಗಳನ್ನು ನಾವು ಪ್ರತಿದಿನ ಏನು ಮಾಡಬೇಕು? ದೇವರ ಸಮ್ಮುಖದಲ್ಲಿ ಸಾಯಿಸಬೇಕು. ಹೇಗೆ ಅಂದರೆ, ಪ್ರಾರ್ಥನೆಯಲ್ಲಿ ಕೂರುವಾಗ, ದೇವರ ವಾಕ್ಯಗಳು ನಮ್ಮೊಟ್ಟಿಗೆ ಮಾತನಾಡುವಾಗ ಅದನ್ನು ನಾವು ಸರಿಪಡಿಸಿಕೊಳ್ಳಬೇಕು. ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವು ಪ್ರತಿದಿನ ಒಪ್ಪಿಸಿಕೊಡಬೇಕು. ಮೊದಲನೇದಾಗಿ ಹೇಳ್ತದೆ, ಎವ್ರಿಥಿಂಗ್, ಪ್ರತಿಯೊಂದು ಅಂಗಾಂಗಗಳನ್ನು, ಪ್ರತಿಯೊಂದು ಕಾರ್ಯವನ್ನು ನೀವು ದೇವರಿಗೆ ಸಮರ್ಪಿಸಬೇಕು. ಎರಡನೇದಾಗಿ, ಪ್ರತಿದಿನ ದೇವರಿಗೆ ಇಷ್ಟವಿಲ್ಲದೇ ಇರುವ ಕಾರ್ಯದಲ್ಲಿ ಸಾಯಬೇಕು. ಕ್ರಿಸ್ತನು ನಿಮ್ಮಲ್ಲಿ ಜೀವಿಸಬೇಕು. ಹೀಗಾಗುವಾಗ ಮಾತ್ರವೇ ನೀವು ಜಯವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ನಾಳಿನ ದಿವಸದಲ್ಲಿ ಮತ್ತೆ ನಾವು ಧ್ಯಾನ ಮಾಡೋಣ. 5 ವಿಷಯವನ್ನು ಧ್ಯಾನ ಮಾಡೋಣ. ಯಾವುದನ್ನು ನಾವು ಜಯಿಸಬೇಕು? ಮೊದಲನೇದಾಗಿ ನಾವು ಸೈತಾನನನ್ನು ಜಯಿಸಬೇಕು. ಎರಡನೇದಾಗಿ ನಮಗೆ ಬರುವಂತಹ ಶರೀರದ ಇಚ್ಛೆಗಳನ್ನು, ಲಸ್ಟನ್ನು, ನಮ್ಮ ಫ್ಲೆಶನ್ನು ನಾವು ಜಯವನ್ನು ಹೊಂದಿಕೊಳ್ಳಬೇಕು. ಮೂರನೇದಾಗಿ ನಮ್ಮ ಪರಿಸ್ಥಿತಿಗಳ ವಿರುದ್ಧವಾಗಿ ನಾವು ಜಯವನ್ನು ಹೊಂದಿಕೊಳ್ಳಬೇಕು. ನಾಲ್ಕನೇದಾಗಿ ನಮಗೆ ಬರುವಂಥ ಸವಾಲುಗಳ ವಿರುದ್ಧವಾಗಿ ಜಯವನ್ನು ಹೊಂದಿಕೊಳ್ಳಬೇಕು. ಐದನೇದಾಗಿ ಹೇಗೆ ನಾವು ಜಯವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ, ಯಾರು ನಮಗೆ ಜಯವನ್ನು ಅನುಗ್ರಹಿಸುವರು ಎಂಬುದಾಗಿ ನಾವು ಧ್ಯಾನಿಸೋಣ. ದೇವರು ಈ ವಾಕ್ಯಗಳ ಮೂಲಕ ನಿಮ್ಮ ಸಂಗಡ ಮಾತನಾಡಿದರೆಂದು ಭಾವಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರತಿನಿತ್ಯವೂ ಕೂಡ 21 ದಿವಸವೂ ಕರ್ತನು ನಮ್ಮ ಸಂಗಡ ಉತ್ತಮವಾಗಿ ಮಾತನಾಡಿ ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ, ನಮ್ಮನ್ನು ಬದಲಾಯಿಸುವವನಾಗಿದ್ದಾನೆ. ಆದ ಕಾರಣ ಈ 21 ದಿನದ ಪ್ರಾರ್ಥನೆಯ ವಾಕ್ಯಗಳನ್ನು ತಪ್ಪದೆ ವೀಕ್ಷಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಸಂಜೆ 8:30ರಿಂದ 9:30ರವರೆಗೂ ಲೈವ್ ಇರ್ತದೆ. ಆ ಲೈವ್ನಲ್ಲಿ ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ. 7:48ಕ್ಕೆ ಈ ಸಂದೇಶ ಬರ್ತದೆ. ಸಂದೇಶವನ್ನು ಕೇಳಿ ನಂತರ ಲೈವ್ಗೆ ಜಾಯ್ನ್ ಆಗಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆ ವಾಕ್ಯದ ಮೂಲಕ ನಮಗೆ ಬಲಪಡಿಸಿದ್ದೀರಾ. ಈ 21 ದಿವಸದ ಉಪವಾಸ ಪ್ರಾರ್ಥನೆಯ ವಾಕ್ಯಗಳನ್ನು ದೇವರೇ ಕೇಳುವ ಸಹೋದರ ಸಹೋದರಿಯ ಜೀವಿತವನ್ನು ಮಾರ್ಪಡಿಸಬೇಕಾಗಿ ಎಲ್ಲ ನಿಮ್ಮ ಕರೆದು ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.